ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹಣತೆಯ ಅಲಂಕಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವಾಗ ಹಬ್ಬಕ್ಕೆ ದೇವ್ರ ಮುಂದೆ ದೀಪದ ಜೊತೆ ಹೂವದ ಅಲಂಕಾರವು ಬೇಕಲ್ವಾ? ಇವಾಗ ಇನ್ನು ಮಾಲೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮನೆಯಲ್ಲೇ ವೇಸ್ಟ್ ಅಂತ ಬಿಸಾಕ್ತೀವಲ್ಲ, ಅಂಥ ಬಟ್ಟೆಗಳನ್ನು ಇಟ್ಕೊಂಡು ನಾವು ಇಲ್ಲಿ ಇವಾಗ ಒಂದು ಸುಂದರವಾದ ಹೂವಿನ ಮಾಲೆಯನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಇದಕ್ಕೆಲ್ಲ ಇಷ್ಟೊಂದು ಕಷ್ಟಪಡೋದು ಬೇಕಾ? ದುಡ್ಡು ಕೊಟ್ಟರೆ ಅಂಗಡೀಲಿ ಎಲ್ಲ ಸಿಗುತ್ತೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಇವಾಗ ಹಬ್ಬಕ್ಕೆ ಈ ಥರ ಹೂವಿನ ಮಾಲೆಯಿಂದ ಅಲಂಕಾರ ಮಾಡಿದಾಗ ಮನೆಗೆ ಯಾರಾದರೂ ಬಂದರೆ ಆ ಹೂವಿನ ಮಾಲೆ ಅವ್ರಿಗೆ ಇಷ್ಟ ಆಗಿ, ಎಲ್ಲಿ ತೊಗೊಂಡ್ರಿ ಈ ಹೂವಿನ ಮಾಲೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಕೊಟ್ರಿ ಅಂತ ಕೇಳಿದಾಗ ನಾವು ಅಲ್ಲಿ ತೊಗೊಂಡ್ವಿ, ಇಲ್ಲಿ ತೊಗೊಂಡ್ವಿ, ಅಷ್ಟು ದುಡ್ಡು ಕೊಟ್ವಿ, ಇಷ್ಟು ದುಡ್ಡು ಕೊಟ್ವಿ ಅಂತ ಹೇಳೋ ಬದಲು ನಾವೇ ಮನೇಲಿ ಹಳೆ ಬಟ್ಟೆಗಳಿಂದ ಇಷ್ಟು ಚೆನ್ನಾಗಿ ಮಾಡಿದ್ವಿ ಅಂತ ಹೇಳುವಾಗ ಆಗೋ ಖುಷಿನೇ ಬೇರೆ ಅಲ್ವಾ? ಇವಾಗಂತೂ ಸಾಲು ಸಾಲಾಗಿ ಹಬ್ಬಗಳು ಬರೋಕ್ಕೆ ಶುರುವಾಗಿದೆ. ಆ ಎಲ್ಲ ಹಬ್ಬಕ್ಕೂ ನಾವು ಈ ಥರ ಹೂವಿನ ಮಾಲೆಗಳನ್ನು ಮಾಡಿ ಸುಂದರವಾಗಿ ಅಲಂಕಾರ ಮಾಡಿದ್ರೆ ನೋಡೋಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾನು ಈ ಕಲರ್ ತೊಗೊಂಡಿದ್ದೀನಿ. ನೀವು ಯಾವ ಕಲರ್ ಬೇಕಾದರೂ ತಗೋಬೋದು. ನಿಮಗೆ ಇಷ್ಟವಾದ ಕಲರ್ಗಳಿಂದ ಮಾಡಬಹುದು.
ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.